ಆಕಾಶವಾಣಿ ವನಿತಾ ವಿಹಾರ. ಮಾರ್ಗದರ್ಶನದ ಮೂಲಕ ಬದುಕು ಕಟ್ಟುವವರು, ಉದ್ಯಮಶೀಲತೆ, ಸರ್ಕಾರದ ಯೋಜನೆಗಳ ಮೂಲಕ ಹೊಸ ಉದ್ಯಮಿಗಳಿಗೆ ಮಾರ್ಗದರ್ಶನ, ತರಬೇತಿ ನೀಡಿ ಬದಲಾವಣೆಯ ಧ್ವನಿಯಾಗಿರುವ ಲಾವಣ್ಯ ಸಿವಿ ಅವರೊಂದಿಗೆ ಸಂದರ್ಶನ. ಕೇಳುಗರೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕನಸುಗಳಿಗೆ ಧ್ವನಿ ಕೊಡುವವರು ಕೆಲವರಾದ್ರೆ ಆ ಧ್ವನಿಯನ್ನ ದಾರಿಯನ್ನಾಗಿ ಮಾಡಿಕೊಳ್ಳೋರು ಇನ್ನೂ ಕೆಲವರು. ಸಂಪಾದನೆಯೇ ಶಿಸ್ತು, ಮಾತಿನ ಸೊಗಸು ಮತ್ತು ಉದ್ಯಮದ ದೃಢತೆ, ಈ ಮೂರನ್ನು ಶಕ್ತಿಯನ್ನಾಗಿ ಬೆಳೆಸಿದ ಮಹಿಳೆ ಇವರು. ಉದ್ಯಮಿಯಾಗಿ ತನ್ನದೇ ಕೆಲಸವನ್ನ ಕಟ್ಟಿಕೊಂಡಿರುವವರು. ನಮ್ಮಂತೆಯೇ ಹಲವಾರು ಗ್ರಾಮ, ಹಳ್ಳಿ, ಪಟ್ಟಣಗಳಲ್ಲಿ ಇರುವ ಮಹಿಳೆಯರಿಗೆ ಮತ್ತು ಕೃಷಿಕರಿಗೆ ನೀವು ಮಾಡಬಹುದು ಅನ್ನೋ ಧೈರ್ಯವನ್ನ ನೀಡಿದ ಮಾರ್ಗದರ್ಶಕಿ. ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿ ಅನೇಕ ಮಹಿಳೆಯರ ಕನಸುಗಳಿಗೆ ಬೆನ್ನೆಲುಬಾಗಿರುವವರು ಲಾವಣ್ಯ ಸಿವಿ, ವನಿತಾ ವಿಹಾರದ ಅತಿಥಿ. ಲಾವಣ್ಯ ಅವರೇ, ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಈಗ ನಮ್ಮ ವನಿತಾ ವಿಹಾರ ಶ್ರೋತೃಗಳಿಗೆ ನಿಮ್ಮ ಇನಿಷಿಯಲ್ ಡೇಸ್ ನ ಪರಿಚಯ ಮಾಡ್ಕೋತೀರಾ? ನಾನು ಬೇಸಿಕಲಿ HD ಕೋಟೆ ತಾಲೂಕಿನ ಚಕ್ಕೂರಂದ ಹಳ್ಳಿಯಿಂದ ಮೈಸೂರು ಡಿಸ್ಟಿಕ್ ಇಂದ ಬಂದಿರೋಳು. ನಾನು ಓದಿದ್ದು ಎಲ್ಲ ಹುಣಸೂರಿನಲ್ಲಿ. ನನ್ನ ತಂದೆದು ಕೃಷಿಕ ಕುಟುಂಬ, ನನ್ನ ತಾಯಿಯ ಕಡೆಯದು ಅಡ್ವೊಕೇಟ್ಸು. ಸೊ ನನಗೆ ಎರಡೂ ನಾನು ಮಿಕ್ಸ್ ಆಗಿರೋಂಥ ಕುಟುಂಬದಿಂದ ಬಂದವಳಾಗಿರ್ತೀನಿ. ನಾನು ಓದಿದ್ದೆಲ್ಲ ನನ್ನ ತಾಯಿಯ ತಂದೆ ಮನೆಯಲ್ಲಿ, ಅಂದರೆ ಈ ತಾತನ ಮನೆಯಲ್ಲಿ. ಸೊ ಹುಣಸೂರಿನಲ್ಲೇ ಓದಿದ್ದು. ನನಗೆ ಕೃಷಿಕ ಕುಟುಂಬನೂ ಜೊತೆಯಲ್ಲಿರೋದ್ರಿಂದ ಅದು ನನಗೆ ಅದರಲ್ಲಿ ಯಾವಾಗಲೂ ಒಂದು ಒಲವಿದೆ ಕೃಷಿಕತೆ ಬಗ್ಗೆ. ನಮ್ಮ ಮೈಸೂರಿನವರಿಗೆಲ್ಲ ಒಂದು ಭಾವನೆ ಇರುತ್ತೆ, ಹೇಗಾದರೂ ಮಾಡಿ ಒಂದು ಗೌರ್ಮೆಂಟ್ ಜಾಬ್ ತೊಗೊಂಡ್ಬಿಡ್ಬೇಕು, ಸೆಟ್ಲ್ ಆಗಿಬಿಡ್ಬೇಕು. ಅದು ಎಲ್ರಿಗೂ ಇರುತ್ತೆ ಮೇಡಮ್. ಹಾಗಾಗಿ ನಾನು ಒಂದು MSc ನಂತರ ನಾನು BEd ಸಹ ಮಾಡಿದೆ. BEd ಮಾಡಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಒಂದು ಸ್ಕೂಲ್ನಲ್ಲಿ. ಇಲ್ಲಿ ಬರೋದು ನನಗೆ ಇನ್ಕಮ್ಮು ಸಾಲದಿಲ್ಲ, ನಾನು ಬ್ಯಾಲೆನ್ಸ್ ಮಾಡೋಕ್ಕಾಗೋದಿಲ್ಲ ಅಂತ ನನಗೆ ಭಾವನೆ ಬಂದಾಗ ನಾನು ಫೀಲ್ಡ್ ಚೇಂಜ್ ಮಾಡಬೇಕು ಅಂತ ಯೋಚನೆ ಮಾಡಿ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಕೋರ್ಸಿಗೆ ಸೇರಿಕೊಂಡು, ಸೊ ನನಗಲ್ಲಿ ಒಳ್ಳೆ ಮೆಡಿಕಲ್ ವರ್ಡ್ಸು, ಆ ನಾಲೆಡ್ಜ್ ಗ್ರಿಪ್ ಸಿಗ್ತಾ ಹೋಯಿತು. ತದನಂತರ ನಾನು ಬೆಂಗಳೂರಿನಲ್ಲಿ ಕಾಪಿ ಎಡಿಟರ್ ಆಗಿ ಪಬ್ಲಿಷಿಂಗ್ ಇಂಡಸ್ಟ್ರಿಗೆ ಮ್ಯಾಕ್ಮಿಲನ್ ಪಬ್ಲಿಷಿಂಗ್ ಸೊಲ್ಯೂಷನ್ಸ್ ಅಲ್ಲಿ ನಾನು ಕೆಲಸಕ್ಕೆ ಸೇರಿಕೊಂಡೆ ಕಾಪಿ ಎಡಿಟರ್ ಆಗಿ, ಅಂದರೆ ಟ್ರೈನಿ. 3 years ನೋವಾಟೆಕ್ಸೆಟ್ ಅನ್ನೋ ಕಂಪನಿನಲ್ಲಿ ವರ್ಕ್ ಮಾಡಿದೆ. ಇದು ನನ್ನ ಬೇಸಿಕ್ಕು. ಈಗ ನನ್ನದೇ ಆದ ಒಂದು ಸ್ಟಾರ್ಟಪ್ ಮಾಡ್ಕೊಂಡಿದ್ದೀನಿ, ಮೇನ್ ಟೆಕ್ಸ್ಟ್ ಎಡಿಟೋರಿಯಲ್ ಸರ್ವಿಸಸ್ ಅಂತ. ಅದ್ರ ಜೊತೆಗೆ ನಾನಿವಾಗ ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಆಗಿದ್ದೀನಿ PMFME ಸ್ಕೀಮ್ಗೆ. ಓಕೆ. ಇದನ್ನೆಲ್ಲದ್ದು ಮೀರಿದ್ದು ಅಂದರೆ ನಾನೊಂದು ಪ್ಯಾಷನೇಟ್ ಆ್ಯಂಕರ್ ಅಂತ ಹೇಳ್ಬೋದು. ಅದು ನನ್ನ ತಾಯಿಯಿಂದ ಬಂದ ಕೊಡುಗೆ. ಸೊ ಹಾಗಾಗಿ ನಾನು ನಮ್ಮದೇ ಆದ ಒಂದು ಬಿಸ್ನೆಸ್ ಸಕ್ಸಸ್ ಮಂತ್ರ ಅಂತ ಫೋರಮ್ ಇದೆ. ಅಲ್ಲಿ ನಾನು ಪ್ರತಿದಿನ ಒಂದು ಪ್ರೋಗ್ರಾಮ್ಗಳಿಗೆ ಬಿಸ್ನೆಸ್ ಡಿಫ್ರೆಂಟ್ ಸೆಕ್ಟರ್ಗಳನ್ನ ಕವರ್ ಮಾಡಿ ನಾನು ಮಾಡ್ರೇಟ್ ಮಾಡ್ತೀನಿ. ನಿಮಗೆ ಆ್ಯಂಕರಿಂಗಲ್ಲೂ ನೀವು ತೊಡಗಿಸ್ಕೊಂಡಿದ್ದೀರಿ, ಉದ್ಯಮಶೀಲತೆಯಲ್ಲೂ ತೊಡಗಿಸ್ಕೊಂಡಿದ್ದೀರಿ, ಒಂದು ಸ್ಟಾರ್ಟಪ್ನ ಸ್ಟಾರ್ಟ್ ಮಾಡಿದ್ದೀರಿ, ಮತ್ತು ಸುಮಾರು ಕೃಷಿಕರಿಗೆ, ಗ್ರಾಮ ಮತ್ತು ಹಳ್ಳಿಗಳ ಕೃಷಿಕ ಮಹಿಳೆಯರಿಗೆ ನೀವು ಬೆನ್ನೆಲುಬಾಗಿದ್ದೀರಿ. PFME ಯೋಜನೆ ಅವರಿಗೆ ತಲುಪಿಸುವ ಮೂಲಕ. ಸೊ ಕೃಷಿಕರು ಬರೀ ಕೃಷಿಕರಾಗಿ ಉಳಿಬಾರ್ದು, ಅವರು ಉದ್ಯಮವನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋ ಆಸೆಯಿಂದ ನಿಮಗೆ ಪ್ರೇರಣೆ ಹೇಗೆ ಸಿಕ್ತು? ಪ್ರೇರಣೆ ಅಂತ ಹೇಳೋದಾದರೆ, ನಾನು ಆಗಲೇ ಹೇಳಿದಾಗೆ ನಂದು ಕೃಷಿಕ ಕುಟುಂಬ, ಅದನ್ನು ನಾನು ನೋಡ್ತಾ ಬಂದಿದ್ದೀನಿ. ಕೃಷಿಕ ಕುಟುಂಬದಲ್ಲಿ ನಮಗೆ ಅಂಥ ಎಲ್ಲರಿಗೂ ಪ್ರಾಬ್ಲಮ್ ಆಗೋ ಥರ ನಮಗೇನು ತೊಂದರೆಗಳಿರಲಿಲ್ಲ. ಯಾಕೆಂದರೆ ಒಂದೊಳ್ಳೆ ಹೆಚ್ಚು ಭೂಮಿಯನ್ನು ಹೊಂದಿದ್ದಂಥ ಕುಟುಂಬ. ಬಟ್ ಅಲ್ಲಿ ನಾನು ನೋಡ್ತಾ ಇದ್ದು ಬೇರೆ ಕೃಷಿಕರು, ನಮ್ಮಲ್ಲಿಗೆ ಕೆಲಸಕ್ಕೆ ಬರೋ ಕೃಷಿಕರನ್ನ ನೋಡಿದಾಗ ನನಗೆ ಏನು ಮಾಡ್ತಾ ಇದ್ದಾರೆ ಇವರು, ಬೆಳಗ್ಗೆಯಿಂದ ಸಂಜೆ ಮಾಡಿದ್ರೆ ಅವ್ರಿಗೆ ಸಿಕ್ಕೋದು ಸ್ವಲ್ಪನೇ ಹಣ, ಇದರಲ್ಲೇ ಜೀವನ ಫುಲ್ ಹೋಗ್ಬಿಡ್ತಾ ಇದೆ, ಇದು ಹೇಗೆ ಅನ್ನೋದು ನನಗೆ ಯಾವಾಗಲೂ ಒಂದು ಪ್ರಶ್ನೆ ಕಾಡ್ತಾ ಇತ್ತು. ಅದು ನನ್ನ ಮನಸ್ಸಿನಲ್ಲಿತ್ತು. ಅಷ್ಟು ಭೂಮಿ ಇದ್ರೂ ನಮಗೆ ಅಂಥ ಇನ್ಕಮ್ ಅಂತ ಬರ್ತಾ ಇರಲಿಲ್ಲ. ಅದು ನನ್ನ ಮನಸ್ಸಿನಲ್ಲಿತ್ತು. ಸೊ ನನ್ನ ತಾಯಿನೂ ಹೇಳ್ತಾ ಇದ್ರು, ನೀನು ವ್ಯವಸಾಯನೇ ನಂಬ್ಕೊಂಡ್ರೆ ಆಗಲ್ಲ, ನೀನು ಇದನ್ನು ಬಿಟ್ಟು ಬೇರೇನೂ ನೋಡಬೇಕು. ನನ್ನ ತಾಯಿ ಆ ಟೈಮ್ನಲ್ಲೇ BSc ಓದಿದವರು. ಸೊ ಹಾಗಾಗಿ ಅವರು ಬೇರೆದನ್ನ ಓದಬೇಕು ಅಂತ ನಮಗೆ ಸ್ಫೂರ್ತಿನ ಕೊಡ್ತಿದ್ರಿಂದ ನಾನು ಎಜುಕೇಷನ್ ಫೀಲ್ಡಲ್ಲೂ ಬಂದೆ. ಮತ್ತು ನಾನು ಕೆಲವು ಸಲ ಫೀಲ್ಡ್ಗೆ ಹೋಗಿ ನಮ್ಮ ರೈತರ ಜೊತೆ ಕೈಗೂಡಿಸಿ ಕೆಲಸ ಮಾಡಿದ್ದೂ ಇದೆ. ನಾಟಿ ಹಾಕಿದ್ದಿದೆ, ಮೆದೆ ಕಟ್ಟಿದ್ದಿದೆ. ಇದನ್ನೆಲ್ಲ ನಾನು ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ರಿಂದ
ಅವ್ರಿಗೆ ಏನಾದರೂ ಒಂದು ಈ ಕೃಷಿನ ಬಿಟ್ಟು ಅವರು ಆಚೆಗೆ ಬರಬಾರ್ದು. ಅಟ್ ದ ಸೇಮ್ ಟೈಮ್ ಅವ್ರಿಗೆ ಏನಾದರೂ ಇನ್ಕಮ್, ಏನು ಅವ್ರಿಗೆ ಉತ್ತಮವಾದ ಇನ್ಕಮ್ಮು ಬರಬೇಕು, ಒಂದು ಜೀವನ ಸುಂದರವಾದ ಜೀವನ ಕಟ್ಕೊಳ್ಳಿಕ್ಕೆ ಅವಕಾಶ ಆಗಬೇಕು ಅನ್ನೋದು ನನ್ನ ಮನಸ್ಸಿನಲ್ಲಿತ್ತು. ಆ ಟೈಮ್ನಲ್ಲಿ ನನಗೆ ಕಾಣಿಸಿದ್ದು PMFME ಸ್ಕೀಮ್ನಲ್ಲಿ ನಾನು ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಆದರೆ ಅವ್ರಿಗೆ ಕೃಷಿಕನ ಒಂದು ವ್ಯವಸಾಯನೂ ಬಿಡದೆ ಅವರು ಸ್ವಾವಲಂಬನೆನ ಮಾಡ್ಬೋದು. ಅಂದರೆ ವ್ಯಾಲ್ಯೂ ಅಡಿಷನ್ನ ಮಾಡಿಕೊಂಡು ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಉತ್ತಮವಾದ ಜೀವನನ ನಡೆಸಲಿಕ್ಕೆ ಅವ್ರಿಗೆ ಆಗಲಿ ಅನ್ನೋ ಭಾವನೆಯಿಂದ ಇದ್ದಿದ್ದರಿಂದ ಎಲ್ಲೋ ಒಂದು ಕಡೆ ಅದೆರಡು ಮರ್ಜಾಯಿತು ಅನಿಸುತ್ತೆ. ಸೊ ಹಾಗಾಗಿ ನಾನು ಎರಡನ್ನೂ ತಗೊಂಡು ಮುಂದೆ ಹೋಗ್ತಾ ಇದ್ದೀನಿ. ನಿಮ್ಮ ಮಾತನ್ನು ಕೇಳ್ತಾ ಇರೋ ಮಹಿಳೆಯರಲ್ಲಿ ಒಂದು ಪ್ರಶ್ನೆ ಉದ್ಭವಿಸಬಹುದು. ಲಾವಣ್ಯ ಅವರಿಂದ ಸಹಾಯ ಬೇಕು ಅಂತ ಆಂಕರಿಂಗ್ ಮಾಡ್ತೀರಾ, ಇನ್ನೊಂದು ನಿಮ್ಮದೇ ಒಂದು ಸ್ಟಾರ್ಟಪ್ ಇದೆ, PFME ಯೋಜನೆಗಳ ಬಗ್ಗೆ ಮಹಿಳೆಯರಿಗೆ ನೀವು ಸಹಾಯ ಮಾಡ್ತೀರಾ ಅಂತ ಹೇಳಿ, ನಿಮ್ಮನ್ನ ಯಾರೆಲ್ಲ ಸಂಪರ್ಕಿಸಬಹುದು, ಯಾವ ರೀತಿಯ ಸಹಾಯ ನಿಮ್ಮ ಕಡೆಯಿಂದ ನೀಡಿ ವಿಮೆನ್ಗೆ ದೊರೆಯಬಹುದು? ಬಿಸ್ನೆಸ್ ಸಕ್ಸಸ್ ಮಂತ್ರ ಅಂತ ಇದೊಂದು ಫೋರಮ್, ಅಂದರೆ ಒಂದು ಅಸೋಸಿಯೇಷನ್ ಥರ ಮಾಡಿಕೊಂಡು ಕ್ಲಬ್ ಹೌಸ್ನಲ್ಲಿ ನಾವು ಪ್ರತಿದಿನ ಬಿಸ್ನೆಸ್ ರಿಲೇಟೆಡ್ ಬೇರೆ ಬೇರೆ ಸೆಕ್ಟರ್ಸ್ನ ಕವರ್ ಮಾಡ್ತೀವಿ. ಭಾನುವಾರ ನಾವು ಮಹಿಳೆಯರಿಗೋಸ್ಕರನೇ ಮೀಸಲಿಟ್ಟಿದ್ದೀವಿ, ಅಂದರೆ ಮಹಿಳಾ ಸಾಧಕಿಯರಿಗೆ ಅಂತ ಹೇಳ್ತೀವಿ. ಇಲ್ಲಿ ಸಾಧನೆ ಅಂದರೆ ನಾವೇನೋ ಅವರು ಒಂದು ಅವಾರ್ಡ್ಗೆ ಭಾಜನರಾಗಿರಬೇಕು, ಏನೋ ಸಾಧನೆ ಮಾಡಿರಬೇಕು ಅಂತ ಏನೂ ಇಲ್ಲ. ನಾನೊಂದು ನನ್ನ ಏನೋ ಒಂದು ಹೆಜ್ಜೆ ಮುಂದಿಡಬೇಕು, ನಾನೊಂದು ಕನಸು ಕಾಣ್ತಾ ಇದ್ದೀನಿ, ನನ್ನದು ಒಂದು ಬಿಸ್ನೆಸ್ನ ಕಟ್ಕೊಳ್ಬೇಕು ಅಂತ ಮನಸ್ಸಿದೆಯಲ್ಲ, ಇವರೇ ನಮಗೆ ಸಾಧಕಿಯರು. ಇವ್ರಿಗೆ ನಾವು ಸ್ಫೂರ್ತಿ ತುಂಬಿಸ್ತೀವಿ. ಅವ್ರಿಗೆ ಹೇಗೆ ಮುಂದೆ ಹೋಗಬೇಕು, ಬಿಸ್ನೆಸ್ನ ಹೇಗೆ ಮಾಡಬೇಕು, ಅಥವಾ ಏನು ಫಿನಾನ್ಷಿಯಲ್ ಅಡೆತಡೆಗಳೇನಿದೆ ಅದನ್ನು ಹೇಗೆ ಟ್ಯಾಕಲ್ ಮಾಡಬೇಕು, ಇದನ್ನೆಲ್ಲನೂ ನಾವು ಅವ್ರಿಗೆ ಗೈಡ್ ಮಾಡ್ತೀವಿ. ಅವತ್ತು ಬಂದು ಅವ್ರ ಜರ್ನಿನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಾರೆ, ಅವ್ರ ಭಾವನೆಗಳನ್ನ, ಅವ್ರು ನಡೆದು ಬಂದ ರೀತಿ ಎಲ್ಲನೂ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಾರೆ. ಅಲ್ಲಿ ನಾವು ನಮ್ಮ ಗುಂಪಿನಲ್ಲಿನೇ ಮೆಂಟರ್ಸ್ ಸಹ ಇರ್ತಾರೆ, ನಾವು ಸಹ ಎಲ್ಲ ಸೇರಿ ಅವರಿಗೆ ಬೇಕಿದ್ದಂಥ ಸಹಾಯನ ನಾವು ಕೊಡ್ತೀವಿ. ಪ್ರತಿ ಭಾನುವಾರ ಮಹಿಳೆಯರಿಗಾಗಿನೇ ನಾವು ಮೀಸಲಿಟ್ಟಿದ್ದೀವಿ. ಹಲವಾರು ವೃತ್ತಿಗಳಲ್ಲಿ ನೀವು ತೊಡಗಿಸ್ಕೊಂಡಿದ್ದೀರಾ. ಸೊ ನೀವು ಸದಾ ಪಾಲಿಸುವ ಮೌಲ್ಯಗಳು ಏನೇನು? ನನಗೆ ಮೇಯ್ನಾಗಿ 2 ವ್ಯಾಲ್ಯೂಸ್ನ ನಾನು ಫೋಕಸ್ ಮಾಡ್ತೀನಿ. ಯಾವುದೇ ಕೆಲಸ ಮಾಡಿ ನೀವು ಏಕಾಗ್ರತೆಯಿಂದ ಮಾಡಿ, ಅಲ್ಲಿ ನೀವು ಫೋಕಸ್ ಆಗಿ ಮಾಡಿದ್ರೆ ನೀವು ಜಸ್ಟಿಫೈ ಮಾಡಲಿಕ್ಕಾಗೋದು. ಎರಡನೇದು ಎಥಿಕಲ್ ಆಗಿ ಮಾಡಿ. ನೀವು ಯಾವುದೇ ಕೆಲಸನ ಎಥಿಕಲ್ ಆಗಿ ನೀವು ಮಾಡಿದಾಗ ನಿಮಗೆ ಖಂಡಿತ ರಿಸಲ್ಟ್ ಬರುತ್ತೆ. ಇದು ನಾನು ಪಾಲಿಸುವಂಥ 2 ಮೌಲ್ಯಗಳು ಅಂತಲೇ ಹೇಳ್ಬಹುದು. ಕೆಲವರು ಏನು ಮಾಡ್ತಾರೆ, ಕೆಲಸ ತಗೊಂಡಾಗ ಅದನ್ನು ಹಣಕ್ಕೆ ಹೋಲಿಸಿ ನೋಡ್ತಾರೆ. ನಾನು ಈ ಕೆಲಸನ ಇಷ್ಟು ಟೈಮ್ ಕೊಟ್ಟು ಮಾಡ್ತೀನಿ ಅಂತಂದರೆ ನನಗೆ ಇಷ್ಟು ಹಣ ಬರುತ್ತಾ ಅಂತ ನೋಡ್ತಾರೆ. ನನಗೆ ಹಣ ಮುಖ್ಯ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಹಣ ಬೇಕು. ಆದರೆ ನಾನು ಅದನ್ನು ಒಂದು ಕೆಲಸನ ಒಪ್ಕೊಂಡು ಮಾಡ್ತೀನಿ ಅನ್ನುವಾಗ ಹಣ ಪಕ್ಕದಲ್ಲಿರುತ್ತೆ. ಆ ಕೆಲಸಕ್ಕೆ ಏನು ಜಸ್ಟಿಫಿಕೇಷನ್ ಕೊಡಬೇಕೋ ಅದನ್ನು ಫೋಕಸ್ ಆಗಿ ಮಾಡಿ ಎಥಿಕಲ್ ಆಗಿ ಕ್ವಾಲಿಟಿ ಔಟ್ಪುಟ್ ಕೊಡೋದು ನನ್ನ ಒಂದು ಧ್ಯೇಯ ಅಂತಲೇ ಹೇಳ್ಬೋದು. ಹಾಂ, ನಿಮ್ಮ ಹತ್ರ ಬಂದಿರೋ ಅನೇಕ ಸ್ಟಾರ್ಟಪ್ ಆರಂಭಿಸಿದ ಮಹಿಳೆಯರು ನಿಮ್ಮ ಪ್ರಯೋಜನ ಪಡೆದ ನಂತರ ಅವರ ರಿಯಾಕ್ಷನ್ ಹೆಂಗಿರುತ್ತೆ? ಒಂದು ವರ್ಡಲ್ಲಿ ಹೇಳಬೇಕು ಅಂದರೆ ವಾವ್ ಅಂತ ಹೇಳ್ಬೋದು. ಅಷ್ಟು ಒಳ್ಳೆ ರೀತಿನಲ್ಲಿ ಔಟ್ಪುಟ್ ಬರುತ್ತೆ. ಅವರು ಬರಬೇಕಾದ್ರೆ ಫುಲ್ಲು ಒಂದು ಕನ್ಫ್ಯೂಷನಲ್ಲಿ ಬರ್ತಾರೆ. ನಮಗೆ ಇದು ಆಗುತ್ತಾ ಇಲ್ವಾ, ಇದು ಹೇಗೆ ಸಾಧ್ಯ, ನಮಗೆ ಏನೇನೋ ಓದ್ಕೊಂಡವ್ರು ಇರ್ತಾರೆ, ಸಿಟಿನಲ್ಲಿ ಅಷ್ಟೊಂದು ಎಕ್ಸ್ಪೋಜರ್ ಇದೆ, ನಮಗೇನು ಗೊತ್ತಿಲ್ಲ ಅಂತವ್ರು ಬರ್ತಾರೆ. ನಾವು ಅವ್ರಿಗೆ ಸಿಂಪಲ್ ಆಗಿ ಹೇಳ್ಕೊಡ್ತೀವಿ, ನಿಮ್ಗೊಂದು ಕನಸಿದೆಯಾ, ನಿಮ್ಮ ಕನಸು ಏನು ಅಂತ ಹೇಳಿ ನಮಗೆ. ಅದನ್ನು ನಿಮಗೆ ದಾರಿ ತೋರಿಸೋದು ನಮ್ಮ ಜವಾಬ್ದಾರಿ. ಸೊ ಅವ್ರಿಗೆ ನಾವು ಪ್ರತಿಯೊಂದನ್ನು ಸ್ಪ್ಲಿಟ್ ಮಾಡಿ, ಅಂದರೆ ಪ್ರತಿಯೊಂದು ಹಣಕಾಸಿನ ಹೇಗೆ ಮಾಡಬೇಕು, ಇದಕ್ಕೆ ಹೇಗೆ ಹೊಂದಿಸ್ಕೊಳ್ಬೇಕು, ಎಷ್ಟು ಹಣಕಾಸು ಬೇಕಾಗತ್ತೆ, ಅದನ್ನು ಪ್ರೊಡಕ್ಷನ್ ಹೇಗೆ ಸ್ಟಾರ್ಟ್ ಮಾಡಬೇಕು, ಹೇಗೆ ಗುಂಪುಗಳಲ್ಲಿ ವರ್ಕ್ ಮಾಡಬೇಕು, ಒಬ್ರಿಗೊಬ್ರಿಗೆ ಹೊಂದಾಣಿಕೆ ಹೇಗಿರಬೇಕು, ಆಮೇಲೆ ಅದು ಪ್ರೊಡಕ್ಷನ್ ಮಾಡಿದ ಮೇಲೆ ಮಾರ್ಕೆಟ್ಗೆ ಹೇಗೆ ತೊಗೊಂಡು ಹೋಗೋದು, ಏನಾದ್ರು ಟೆಕ್ನಿಕಲಿ ಸಪೋರ್ಟ್ ಬೇಕಾದರೆ ಎಲ್ಲಿ ಸಿಗತ್ತೆ, ಇದನ್ನೆಲ್ಲನೂ ನಾವು ಕಂಪ್ಲೀಟ್ ಹ್ಯಾಂಡ್ ಹೋಲ್ಡ್ ಸಪೋರ್ಟ್ ಅಂತಾರಲ್ಲ, ಎಂಡ್ ಟು ಎಂಡ್ ಸಪೋರ್ಟ್ ನಾವು ಅವ್ರಿಗೆ ಕೊಡ್ತೀವಿ. ಸೊ ಹಾಗಾಗಿ ರಿಸಲ್ಟ್ ಬಂದಾಗ ಅವ್ರ ಒಂದು ಮುಖ ಭಾವನೆನೇ ಚೇಂಜ್ ಇರುತ್ತೆ. ಅದನ್ನು ನಾವು ಪದಗಳಲ್ಲಿ ಹೇಳಲಿಕ್ಕಾಗಲ್ಲ. ಒಂದು ಸಂತೋಷದ ಭಾವನೆ ಅವರಲ್ಲಿ ನಾವು ಕಾಣ್ಬೋದು. ಈಗ ಲಾವಣ್ಯ ಅವರೇ, ಅನೇಕ ಜನ ಮಹಿಳಾ ಕೃಷಿಕರು ಆ್ಯಂಡ್ ಮಹಿಳಾ ಉದ್ಯಮಿಗಳು ಒಂದು ಸಲ ಶುರು ಮಾಡಿದರೆ ಅದು ಲೈಕ್ ಇಟ್ ಗೋಸ್ ಆನ್ ದಟ್ ಎನರ್ಜಿ, ಬಟ್ ಸ್ಟಾರ್ಟ್ ಮಾಡೋ ತನಕ ಅದೊಂದು ನೆಗೆಟಿವ್ ಥಾಟ್ಸ್ ಇರುತ್ತೆ ಹಲವಾರು ಜನರಲ್ಲಿ. ನಂಗಾಗತ್ತಾ ಇದು, ನಂಗಾಗತ್ತಾ ಅಂತ ಹೇಳಿ ಅವರ ಇನ್ನರ್ ಪೊಟೆನ್ಷಿಯಲ್ನ ಅರ್ಥ ಮಾಡ್ಕೋಬೇಕಿದ್ರೆ ಅವ್ರಿಗೆ ಏನು ನೆಸೆಸಿಟಿ ಇರುತ್ತೆ?
ಅವರು ಅವ್ರಿಗೆ ಇನ್ನರ್ ಪೊಟೆನ್ಷಿಯಲ್ ಇರತ್ತೆ, ಅವ್ರಿಗೆ ಮನಸ್ಸಲ್ಲಿ ಒಂದ್ಸಲಿ ನಾನು ಇದನ್ನ ಮಾಡಬೇಕು ಅಂತ ಬರುತ್ತಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಒಂಥರ ಅವ್ರಿಗೆ ಆ ಪೊಟೆನ್ಷಿಯಲ್ ಇದೆ ಅನ್ನೋದನ್ನ ತೋರಿಸುತ್ತೆ. ಮತ್ತೆ ಹಲವಾರು ರೋಲ್ ಮಾಡೆಲ್ಗಳನ್ನ ಅವರು ನೋಡಬಹುದು. ಎಷ್ಟೋ ಮಹಿಳೆಯರು ನಮ್ಮ ಕಣ್ಮುಂದೆ ಇರ್ತಾರೆ, ನಾವೇನು ಪ್ರತಿ ಭಾನುವಾರ ಮಾಡ್ತೀವಿ ಅಲ್ಲಿ ನಾವು ನೋಡಬಹುದು. ಹಲವಾರು ಮಹಿಳೆಯರು ಅವ್ರಿಗೆ ಏನು ಮಾಡಲಿಕ್ಕೆ ಆಗಲ್ಲ ಅಂದವರು ಒಂದು ಹೆಜ್ಜೆ ಮುಂದೆ ಇಟ್ಟಿದ ತಕ್ಷಣ ಎಷ್ಟೋ ಲೆವೆಲಲ್ಲಿ ಮೇಲೆ ಹೋಗಿದ್ದಾರೆ. ಇಂಥ ರೋಲ್ ಮಾಡೆಲ್ಗಳನ್ನ ನೋಡಬೇಕು. ಮತ್ತು ಅದ್ರ ಜೊತೆಗೆ ಅವ್ರಿಗೆ ಆ ಅನುಮಾನ ಇರುತ್ತಲ್ವ, ನಾನು ಮಾಡೋಕ್ಕಾಗುತ್ತೋ ಇಲ್ವೋ, ಅದಕ್ಕೆ ನಮ್ಮ ಸುತ್ತಮುತ್ತಲ ಸೊಸೈಟಿ ಏನಿದೆ ಅವ್ರಿಗೆ ಆತ್ಮವಿಶ್ವಾಸ ಕೊಡಬೇಕು. ಫ್ಯಾಮಿಲಿ ಮೇಯ್ನಾಗಿ ಅವ್ರಿಗೆ ಆ ಸಂಸಾರದಿಂದ ಸಪೋರ್ಟ್ ಬಂದರೆ ಖಂಡಿತ ಅವರು ಹೆಚ್ಚಿಗೆ ಬೇಡ, ನೀನು ಮಾಡ್ತೀಯಾ, ನೀನು ಮಾಡು ಅಂತ ಹೇಳಿದರೆ ಸಾಕು, ಅವರು ಖಂಡಿತ ಮುಂದೆ ಬರ್ತಾರೆ. ಮಹಿಳೆಯರಿಗೆ ಅಗಾಧವಾದ ಶಕ್ತಿ ಇದೆ. ನೀವು ಬೇಕಿರೋದು ಒಂದು ಪುಷ್ ಬಟನ್, ಕರೆಕ್ಟ್, ಅಷ್ಟೇ. ಅದನ್ನು ಮಾಡ್ತಾ ಇರೋದು ನಾವು. ಒಂದು ಬಟನ್ ಪ್ರೆಸ್ ಮಾಡ್ತೀವಿ, ಮುಂದಕ್ಕೆ ಅವರೇ ಹೆಜ್ಜೆ ಹಾಕ್ಕೊಂಡು ಹೋಗ್ತಾರೆ. ಕೇವಲ ಉದ್ಯಮಿ ಅಲ್ಲ, ಒಂದು ಸ್ಟಾರ್ಟಪ್ಗಳಿಗೆ ಮಾರ್ಗದರ್ಶಕರು ಹೌದು. ವಿಶೇಷವಾಗಿ ಮಹಿಳಾ ಉದ್ಯಮಿಗಳು ಮತ್ತು ಕೃಷಿಕರೊಂದಿಗೆ ಕೆಲಸ ಮಾಡಿರೋ ಅನುಭವವನ್ನು ಸ್ವಲ್ಪ ಹಂಚ್ಕೋತೀರಾ? ಖಂಡಿತ. ಈ PMFME ಸ್ಕೀಮ್ ಏನಿದೆ, ಇದು ಸೆಂಟ್ರಲ್ ಗೌರ್ಮೆಂಟು, ನಮ್ಮ ಕೇಂದ್ರ ಸರ್ಕಾರ, ಭಾರತದ ಕೇಂದ್ರ ಸರ್ಕಾರ ತಂದಿರೋವಂಥ ಒಂದು ಸ್ಕೀಮ್ ಇದ್ದು, ಇದು ಮೇನ್ ಉದ್ದೇಶ ಏನು ಅಂದರೆ ಅನ್ಆರ್ಗನೈಸ್ಡ್ ಫುಡ್ ಸೆಕ್ಟರ್ನ ಆರ್ಗನೈಸ್ ಆಗಿ ತಗೊಂಡು ಹೋಗೋದು. ಸೊ ಎಷ್ಟೋ ಮಹಿಳೆಯರು ಮನೆಯಲ್ಲಿ ಕೂತು ಈಗ ಚಟ್ನಿ ಪುಡಿ ಮಾಡ್ತೀವಿ, ಸಾಂಬಾರ್ ಪೌಡ್ರ್ ಮಾಡ್ತೀವಿ, ಇನ್ನು ನಾರ್ತ್ ಕರ್ನಾಟಕ ಸೈಡ್ ನೋಡಿದ್ರೆ ರೊಟ್ಟಿ ಮಾಡ್ತೀವಿ, ಇದನ್ನೆಲ್ಲ ಮಾಡ್ತಿರ್ತಾರೆ. ಅಲ್ಲಿ ಸುತ್ತಮುತ್ತಲು ಮಾತ್ರ ಕೊಟ್ಕೊಳ್ತಾ ಇರ್ತಾರೆ, ಅಕ್ಕಪಕ್ಕ ಮನೆಗೆ ಕೊಡ್ತಾರೆ, ಫ್ರೆಂಡ್ಸಿಗೆ ಕೊಡ್ತಾರೆ, ಆ ಲಿಮಿಟೇಷನಲ್ಲೇ ಇರ್ತಾರೆ. ಅದನ್ನು ನಾವು ಒಂದು ಆರ್ಗನೈಸ್ ಆಗಿ ಫೀಲ್ಡ್ಗೆ ತಂದು ಅದೊಂದು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡೋ ಉದ್ದೇಶದಿಂದ ಈ PMFME ಸ್ಕೀಮ್ ಇದೆ. ಈ PMFME ಸ್ಕೀಮ್ನಲ್ಲಿ ನಾವು ಫಿನಾನ್ಸಲ್ ಸಪೋರ್ಟು ತುಂಬ ಚೆನ್ನಾಗಿದೆ. 35% ಆಫ್ ಸಬ್ಸಿಡಿ, ಏನು ನಾವು ಅವ್ರಿಗೆ ಬಿಸ್ನೆಸ್ಗೆ ಬೇಕಾಗಂತ ಫುಲ್ ಅಮೌಂಟ್ ಏನಿದೆ ಅದರಲ್ಲಿ 35% ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟರೆ 15% ಸಬ್ಸಿಡಿನ ನಮ್ಮ ಸ್ಟೇಟ್ ಗೌರ್ಮೆಂಟ್ ಕೊಡುತ್ತೆ. ಟೋಟಲ್ 50% ಸಬ್ಸಿಡಿ ಇರುತ್ತೆ. ಅದ್ರ ಜೊತೆಗೆ ಇದು CGTMSE ಅಂಡರಲ್ಲಿ ಬರುತ್ತೆ. ಸೊ ಅದು ಇನ್ಶೂರೆನ್ಸ್ ಥರ ಕವರ್ ಆಗುತ್ತೆ. ಸೊ 90% ಆಫ್ ದ ಅಮೌಂಟು ಕಂಪ್ಲೀಟ್ಲಿ ಸೇಫ್ ಆಗಿರುತ್ತೆ. ಹಾಗಾಗಿ ಬ್ಯಾಂಕ್ ಅವರು ಸುಲಭವಾಗಿ ಲೋನ್ ಕೊಡಲಿಕ್ಕೆ ತಯಾರಿರ್ತಾರೆ ಅವರು. ಸೊ ಹಾಗೆ ಈ PMFME ಸ್ಕೀಮ್ ಹೇಗೆ ಅಂದರೆ ನಾನ್ ಕೊಲ್ಯಾಟ್ರಲ್ ಲೋನು. ಇಲ್ಲಿ ನೀವು ಏನೂ ಅಡ ಇಟ್ಟು ತಗೊಳ್ಬೇಕಾದ ಅವಶ್ಯಕತೆ ಇಲ್ಲ. ನೀವು ಮಾಡಬೇಕು ಅಂತ ಮನಸ್ಸು ಮಾಡಿ ನೀವು ಕರೆಕ್ಟಾಗಿ ಒಂದು ಬಿಸ್ನೆಸ್ ಐಡಿಯಾ ಇದ್ದರೆ ಸಾಕು, ನಾನು ಇದನ್ನು ಮಾಡ್ತೀನಿ, ಇದನ್ನು ತೊಗೊಂಡು ಹೋಗ್ತೀನಿ ಅಂದರೆ ಇನ್ನು ಕಂಪ್ಲೀಟು ಸಪೋರ್ಟು ನಮ್ಮ ಕಡೆಯಿಂದ. ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ಕೊಡೋದ್ರಿಂದ ಹಿಡಿದು ಬ್ಯಾಂಕ್ ಮ್ಯಾನೇಜರ್ಸ್ ಹತ್ರ ಮಾತಾಡೋದು, ಪ್ರಾಜೆಕ್ಟ್ಗೆ ಫಿನಾನ್ಸ್ ಪಾರ್ಟನ್ನೆಲ್ಲ ಸ್ಟ್ರಕ್ಚರ್ ಮಾಡಿಕೊಡೋದು, ಮತ್ತು ಅದನ್ನು ಪ್ರೊಡಕ್ಷನ್ಗೆ ಬೇಕಿರೋ ಅಂಥ ಒಂದು ಯೂನಿಟ್ನ ಹೇಗೆ ಸ್ಟ್ರಕ್ಚರ್ ಮಾಡಬೇಕು ಅಂತ ಗೈಡ್ ಮಾಡೋದು, ಪ್ರೊಡಕ್ಷನ್ ಮಾಡಿಸೋದು. ಪ್ರೊಡಕ್ಷನ್ ಅಂದರೆ ನಾವು ನಿಲ್ಲಲ್ಲ, ಹೇಗೆ ಮಾಡ್ಬೋದು ಅಂತ ಗೈಡ್ ಮಾಡ್ತೀವಿ. ಪ್ರೊಡಕ್ಷನ್ ಆದ ನಂತರ ಅದನ್ನ ಮಾರ್ಕೆಟಿಂಗ್ ಹೇಗೆ ತೊಗೊಂಡೋಗ್ಬೇಕು, ಇದು ಯಾವಾಗಲೂ ಮಾರ್ಕೆಟಿಂಗ್ ಅನ್ನೋದ್ರಲ್ಲೇ ಕನ್ಫ್ಯೂಷನಲ್ಲಿ ಇರ್ತಾರೆ. ಮಾರ್ಕೆಟಿಂಗ್ನ ಹೇಗೆ ಮಾಡಬೇಕು, ಹೇಗೆ ತೊಗೊಂಡೋಗ್ಬೇಕು, ಮತ್ತು ಏನಾದರೂ ಮುಂದೆ ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಆದಮೇಲೆ ಟೆಕ್ನಿಕಲ್ ಇಶ್ಯೂಸ್ ಬರ್ಬೋದು. ಈಗೇನೋ ಶೆಲ್ಫ್ ಲೈಫ್ ಜಾಸ್ತಿ ಮಾಡಬೇಕು, ಇದಕ್ಕೆ ಫುಡ್ ಅಲ್ವಾ, ಶೆಲ್ಫ್ ಲೈಫ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವಾಗೇನೋ ಆ ಥರ ಟೆಕ್ನಿಕಲ್ ಬಂದಾಗ ಏನೋ ರಿಸರ್ಚ್ ಮಾಡಬೇಕಿರುತ್ತೆ, ಟೆಕ್ನಿಕಲ್ ಸಪೋರ್ಟು. ಆಗ ನಾವು CFTRI ಅಂತ ಕಡೆ ಸೆಂಟ್ರಲ್ ಗೌರ್ಮೆಂಟ್ನ ಇರೋ ಟೆಕ್ನಿಕಲ್ ಸಪೋರ್ಟನ್ನು ಸಹ ನಾವು ಫ್ರೀಯಾಗಿ ಈ ಸ್ಕೀಮ್ ಅಂಡರಲ್ಲಿ ಕೊಡಿಸ್ತೀವಿ. ನಾನು CFTRI ಎಂದಿದ್ದು ಒಂದು ಎಕ್ಸಾಂಪಲ್ ಅಷ್ಟೇ, ಬಟ್ ಈ ಥರ ಟೆಕ್ನಿಕಲ್ ಸಪೋರ್ಟ್ ಬೇರೆ ಕಡೆಯಿಂದನೂ ಸಹ ನಾವು ಅವರಿಗೆ ಕೊಡಿಸ್ಬೋದು. ಇದು ಒಂದು PMFME ಇಲ್ಲಿರೋ ಒಂದು ಸಪೋರ್ಟ್ ಅಂತಲೇ ಹೇಳ್ಬೋದು. ಈಗ ಕೃಷಿ ಮತ್ತು ಉದ್ಯಮ ಈ ಎರಡೂ ಕ್ಷೇತ್ರಗಳನ್ನು ಸಂಪರ್ಕಿಸೋ ಪ್ರಯತ್ನ ನೀವು ಮಾಡ್ತಿದ್ದೀರಾ. ಸೊ ಕೃಷಿಕರು ಉದ್ಯಮಿಗಳಾಗಲು ಯಾವ ರೀತಿಯ ಬೆಂಬಲ ಅಗತ್ಯ ಅಂತ ನಿಮ್ಮ ಅನಿಸಿಕೆ? ಅವರಿಗೆ ಮೇಯ್ನಾಗಿ ಮಾರ್ಕೆಟಿಂಗ್ ಸಪೋರ್ಟೇ ಬೇಕು. ನಾನು ಯಾವಾಗಲೂ ಅವ್ರ ಹತ್ರ ಹೋಗಿ ಮಾತಾಡಿದಾಗ ಅವ್ರು ಹೇಳೋದಿಷ್ಟೇ, ಮಹಿಳೆಯರಾಗಲಿ ಅಥವಾ ಗಂಡಸರಾಗಲಿ ಕೃಷಿಕರು ಹೇಳೋದಿಷ್ಟೇ, ನೀವು ಯಾವುದಾದ್ರೂ ಕೆಲಸ ಹೇಳಿ ನಾವು ಮಾಡ್ತೀವಿ, ಪ್ರೊಡಕ್ಷನ್ ಮಾಡಿಕೊಡ್ತೀವಿ, ಮಾರ್ಕೆಟಿಂಗ್ ನೀವು ತೊಗೊಂಡ್ಬಿಡಿ ಮೇಡಮ್, ಇದು ನಮಗೆ ಕಷ್ಟ ಆಗತ್ತೆ ಅಂತ. ಸೊ ಆವಾಗ ನಾನು ಅವ್ರಿಗೆ ಕಂಪ್ಲೀಟಾಗಿ ಹೇಳೋದು, ಮಾರ್ಕೆಟಿಂಗ್ ಸಪೋರ್ಟ್ ನೀವು ನಮ್ಮ ಗೈಡೆನ್ಸಲ್ಲಿ ಬನ್ನಿ, ನೀವೇ ಮಾರ್ಕೆಟನ್ನು ಮುಷ್ಟಿನಲ್ಲಿ ಇಟ್ಕೊಳ್ಬೋದು, ಮುಂದೆ ನೀವು ಹಲವಾರು ಜನಕ್ಕೆ ನೀವೇ ಮಾರ್ಕೆಟಿಂಗ್ ಗೈಡ್ ಮಾಡ್ಬೋದು. ಅಷ್ಟು ಚೆನ್ನಾಗಿ ಅವಕಾಶಗಳಿದೆ. ನೀವು ಆ ಧೈರ್ಯದಿಂದ ಮುನ್ನುಗ್ಗಿ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಆ್ಯಕ್ಚುಲಿ ಮಾರ್ಕೆಟಿಂಗ್ ಅನ್ನೋದು ಕಷ್ಟ ಅಲ್ಲ, ಅದನ್ನು ಮೈಂಡ್ ಬ್ಲಾಕ್ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ಮಾರ್ಕೆಟಿಂಗ್ ಸಪೋರ್ಟನ್ನ ಅಂದರೆ ಅಸಿಸ್ಟ್ ಮಾಡ್ತೀವಿ. ಇಲ್ಲಿ ಹೋಗಬೇಕು, ಇವೆಂಟ್ಗಳಿಗೆ ಹೋಗಬೇಕು, ನೆಟ್ವರ್ಕ್ ಮಾಡ್ಕೊಳ್ಬೇಕು, ಇದೆಲ್ಲ ಕಂಪ್ಲೀಟ್ ಸಪೋರ್ಟ್ ನಾವು ಕೊಡ್ತೀವಿ.
ನಾವು ಹೇಗೆ ಮೆಂಟರ್ಶಿಪ್ ಮಾಡ್ತೀವಿ ಅಂದರೆ ನಾವು ಒಂಥರ ಫಿಸಿಷಿಯನ್ ಇದ್ದಂಗೆ, ಫ್ಯಾಮಿಲಿ ಡಾಕ್ಟರ್ಸ್ ಇದ್ದಂಗೆ ಓವರ್ ಆಲ್ ನಾವು ಏನು ಬೇಕು ಅನ್ನೋದನ್ನ ಮಾಡ್ತೀವಿ. ಯಾವುದೋ ಪರ್ಟಿಕ್ಯುಲರ್ ಆಗಿ ಹಾರ್ಟ್ಗೆ ಏನೋ ಬೇಕು ಅಂದಾಗ ಕಾರ್ಡಿಯಾಲಜಿಸ್ಟ್ ಹತ್ರ ಕಳಿಸ್ತೀವಿ. ಇನ್ನೇನೋ ಲಿವರ್ ಪ್ರಾಬ್ಲಮ್ ಆಯಿತಾ ಪಲ್ಮೊನಾಲಜಿಸ್ಟ್, ಲಂಗ್ ಪ್ರಾಬ್ಲಮ್ ಆಯಿತಾ ಪಲ್ಮೊನಾಲಜಿಸ್ಟ್ ಹತ್ರ ಹೀಗೆ ಪಾರ್ಟ್ ಬೈ ಪಾರ್ಟ್ ನಾವು ಎಕ್ಸ್ಪರ್ಟ್ಸ್ಗಳನ್ನ ಕನೆಕ್ಟ್ ಮಾಡಿಸ್ತೀವಿ. ಕಂಪ್ಲೀಟ್ ಏನಂದರೆ ನೀವು ಒಂದ್ಸಲಿ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ರೆ, ಬಿಸ್ನೆಸ್ಗೆ ಎಂಟ್ರಿ ಆದರೆ ಹಿಂದಿರುಗಿ ನೀವು ನೋಡಬಾರ್ದು, ಯಾವತ್ತೂ ಮುಂದೆ ಹೋಗ್ತಾ ಇರಬೇಕು. ಈ ಥರ ಮಹಿಳೆಯರು ಎಷ್ಟೋ ಜನ ಅವರು ಯಾವುದೇ ಶಾಪ್ ಆಗಲಿ ಔಟ್ಲೆಟ್ ಆಗಲಿ ಮಾಡ್ಕೊಳ್ಳದೆ ಬರೀ ಮನೆಯಿಂದನೇ ಪ್ರೊಡಕ್ಷನ್ ಮಾಡಿ ಪ್ರತಿ ತಿಂಗಳು 3 ಲಕ್ಷದಿಂದ 3.5 ಲಕ್ಷದವರೆಗೂ ಟರ್ನ್ ಓವರ್ ಮಾಡೋ ಅಂಥ ಮಹಿಳೆಯರಿದ್ದಾರೆ. ಓಕೆ, ಆಗಲೇ ಹೇಳಿದಾಗೆ ಕನೆಕ್ಟಿವಿಟಿ ಇಂಪಾರ್ಟೆಂಟ್ ಆಗುತ್ತೆ. ನಾವು ಇಲ್ಲೇನು ನಾನು ನನ್ನ ಕೈಯಿಂದ ದುಡ್ಡು ಹಾಕ್ತಾ ಇಲ್ಲ, ನಾನು ಏನೋ ಅವ್ರಿಗೇನು ಮಾಡ್ತಿಲ್ಲ, ಏನಂದರೆ ಇಲ್ಲಿ ಇಂಥ ಕಡೆ ಇದಿದೆ, ಹೀಗೆ ಮಾಡಿ ನಾವಿದ್ದೀವಿ ಅಂತ ಒಂದು ಧೈರ್ಯ ಕೊಟ್ಟು ಮುನ್ನುಗ್ಸೋದಷ್ಟೇ ನಮ್ಮ ಕೆಲಸ. ಲಾವಣ್ಯ ಅವರೇ, ಈಗ ಸರ್ಕಾರಿ ಯೋಜನೆಗಳ ಬಗ್ಗೆ ಹೆಣ್ಣು ಮಕ್ಕಳಿಗೆ, ಮಹಿಳೆಯರಿಗೆ ಮಾಹಿತಿ ಇರಲ್ಲ, ಅವರಿಗೆ ನೀವು ಏನು ಹೇಳಕ್ಕೆ ಬಯಸ್ತೀರಾ? ಮನಸ್ಸಿದ್ರೆ ಒಂದ್ಸಲಿ ಗೌರ್ಮೆಂಟ್ ಆಫೀಸ್ಗೆ, ನಿಮ್ಮ ಹಳ್ಳಿಲಾದರೆ ವಿಲೇಜ್ ಪಂಚಾಯಿತಿ ಆಫೀಸಿಗೆ, ಈ ಕಚೇರಿಗಳಿಗೆ ಒಂದು ವಿಸಿಟ್ ಮಾಡಿ ಸಾಕು. ನಿಮಗೆ ಬೇಕಿರೋ ಸ್ಕೀಮ್ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಸಿಕ್ಕತ್ತೆ. ನಾನೇ ಹಳ್ಳಿಗೆ ಹೋಗಿ ಮಾಡ್ತೀವಿ, ಆದರೆ ಎಷ್ಟು ಜನಕ್ಕೆ ನಾವು ರೀಚ್ ಆಗ್ತೀವಿ? ನಾವು ಒಬ್ಬರು ಇಬ್ಬರು ಎಷ್ಟು ಜನಕ್ಕೆ. ಆದರೆ ನೀವು ಮನಸ್ಸು ಮಾಡಿದ್ರೆ ಆ ಕಚೇರಿಗೆ ಹೋದರೆ ಸಾಕು, ನಿಮಗೆ ಏನೇನು ಸ್ಕೀಮ್ ಇದೆ, ಹೇಗಿದೆ, ಯಾರು ಸಪೋರ್ಟ್ ಮಾಡ್ತಾರೆ ಅನ್ನೋ ಕಂಪ್ಲೀಟು ನಿಮಗೆ ಡೀಟೇಲ್ಸು ಅಲ್ಲೇ ಸಿಕ್ಬಿಡತ್ತೆ. ವಿಲೇಜ್ ಪಂಚಾಯಿತಿಗೆ ಹೋಗ್ಬೋದು, ತಾಲೂಕಲ್ಲಿದ್ದರೆ ತಾಲೂಕ್ ಪಂಚಾಯಿತಿ ಆಫೀಸಿಗೆ ಹೋಗ್ಬೋದು, ಅಥವಾ ಸಿಟಿಗಳಿದ್ರೆ DIC, KVIC ಅಂತ ಕಡೆಗೆ ಹೋದರೆ ನಿಮಗೆ ಎಲ್ಲ ಸ್ಕೀಮ್ಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡೋದಲ್ಲದೆ ನಿಮಗೆ ಎಲ್ಲಿ ರಿಸೋರ್ಸ್ ಪರ್ಸನ್ಗಳು ಸಿಗ್ತಾರೆ ಅನ್ನೋದು ಡೀಟೇಲ್ಸ್ನೂ ಅವರು ಕೊಡ್ತಾರೆ. ನಿಮಗೆ ಯಾವತ್ತಾದರೂ ಅನಿಸಿದೆಯಾ ಲಾವಣ್ಯ ಅವರೇ, ಈಗ ಹಲವಾರು ಜನ ಸರ್ಕಾರಿ ಯೋಜನೆಗಳು ಇದ್ರೂ ಅದನ್ನು ಪಡೆಯದೆ ಅದರಿಂದ ಒಂದು ಡಿಸ್ಟೆನ್ಸ್ ಕ್ರಿಯೇಟ್ ಆಗಿರುತ್ತಲ್ಲಿ. ಸೊ ನಿಮಗೆ ಯಾವತ್ತಾದರೂ ಅನಿಸಿದೆಯಾ, ನಾನು ಆ ಡಿಸ್ಟೆನ್ಸ್ನ ಕಡಿಮೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಆ್ಯಂಡ್ ನಾನು ಸ್ವಲ್ಪ ಆದರೂ ಸಕ್ಸಸ್ಫುಲ್ ಆಗಿದ್ದೀನಿ ಆ ಡಿಸ್ಟೆನ್ಸ್ನ ರಿಡ್ಯೂಸ್ ಮಾಡೋಕ್ಕೆ ಅಂತ ಅನಿಸಿದ್ಯಾ? ಖಂಡಿತ ಅನಿಸಿದೆ. ಹೀಗೆ ಹೇಗೆ ಅಂದರೆ ಅವ್ರಿಗೊಂದು ಆಂಬಿಗ್ವಿಟಿ ಇರುತ್ತೆ, ಆ ಗ್ಯಾಪ್ನ ಫಿಲ್ ಮಾಡೋದೇ ನಮ್ಮ ಕೆಲಸ. ಈಗ ಅವ್ರಿಗೆ ಎಂಪ್ಲಾಯಿ ಮೈಂಡ್ಸೆಟ್ ಇಂದ ಬಂದಿರ್ತಾರೆ ಅಥವಾ ಕೃಷಿಕರಾಗಿರ್ತಾರೆ, ಅವ್ರಿಗೆ ಎಂಟರ್ಪ್ರಿನರ್ ಆಗಬೇಕು ಅಂತ ಮನಸ್ಸಿರುತ್ತೆ, ಬಟ್ ಧೈರ್ಯ ಇರೋದಿಲ್ಲ. ಆ ಗ್ಯಾಪ್ ಏನಿದೆ, ಆ ಆಂಬಿಗ್ವಿಟಿ ಏನಿದೆ, ಅದನ್ನು ಫಿಲ್ ಮಾಡೋದೇ ನಾವು ಹೇಳೋದು ಇಷ್ಟೇ. ನೀವು ಈ ಎಂಪ್ಲಾಯಿ ಮೈಂಡ್ಸೆಟ್ಟಿಂದ ನೀವು ಎಂಟರ್ಪ್ರಿನರ್ ಆಗಬೇಕಾದ್ರೆ ಒಂದು ಗ್ಯಾಪ್ ಏನಿದೆ ಅದನ್ನು ನೀವು ಫಿಲ್ ಮಾಡ್ಕೊಳ್ಳಿ. ಅಂದರೆ ನಾವು ನಿಮ್ಮ ಸಪೋರ್ಟಿಗೆ ನಾವಿರ್ತೀವಿ ಆ ಗ್ಯಾಪ್ ಫಿಲ್ ಮಾಡೋಕ್ಕೆ ಅಂತ. ಈ ಡಿರೆಕ್ಷನಲ್ಲಿ ತುಂಬ ವರ್ಕ್ ಮಾಡಿದ್ದೀವಿ. ಹಲವಾರು ಜನ ಎಂಪ್ಲಾಯೀಸ್ನ ಸಹ ನಾವು ಈಗ ಆಂಟ್ರಪ್ರಿನರ್ ಆಗಿ ಮಾಡ್ತಾಯಿದ್ದೀವಿ. ಉದಾಹರಣೆಗೆ ಎಷ್ಟೊಂದು ಜನ ಎಂಪ್ಲಾಯೀಸು ಪ್ರೈವೇಟ್ ಆರ್ಗನೈಸೇಷನ್ಸಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವರೂ ಸಹ ನಾವು ಬಿಸ್ನೆಸ್ ಮಾಡಬೇಕು ಅಂತ ಮನಸ್ಸಿದೆ ಮೇಡಮ್, ನಮಗೆ ಟೈಮ್ ಆಗ್ತಾ ಇಲ್ಲ, ಬಿಟ್ಟು ಬರಲಿಕ್ಕೆ ಧೈರ್ಯ ಇಲ್ಲ, ಎಲ್ಲೋ ಒಂದು ಇನ್ಕಮ್ ನಿಲ್ಲತ್ತೆ ಅಂದಾಗ ನಾವು ಅವರಿಗೆ ಕಂಪ್ಲೀಟ್ ಸಪೋರ್ಟ್, ಒಂದು ಟೀಮ್ನೇ ರೆಡಿ ಮಾಡಿ ಕೊಡ್ತೀವಿ. ಅವ್ರ ಹೆಸರಲ್ಲಿ ಅವರು ಹಣ ಹಾಕಿ ಅವರ ಸೂಪರ್ವಿಷನಲ್ಲಿ ನಮ್ಮ ಟೀಮ್ ವರ್ಕ್ ಮಾಡುತ್ತೆ. ಒಂದ್ಸಲ ಬಿಸ್ನೆಸ್ಸು ಸ್ಟೆಬಿಲೈಸ್ ಆದಮೇಲೆ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬಂದಮೇಲೆ ಅವರು ತಮ್ಮ ಏನು ಪ್ರೈವೇಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ ಕೆಲಸನ ಬಿಟ್ಟು ಈ ಬಿಸ್ನೆಸ್ನ ಮುಂದುವರಿಸ್ತಾರೆ. ಈ ಥರನೂ ಸಹ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಹಲವಾರು ಜನ ಉದ್ಯಮ ಆರಂಭಿಸಿ ಅರ್ಧದಲ್ಲೇ ಕೈ ಬಿಟ್ಟಿರೋದನ್ನು ನೀವು ನೋಡಿರಬಹುದು. ಸೊ ಅಂಥವರಿಗೆ ಫಾಲೋ ಅಪ್ ಮಾಡಿ ಅವರನ್ನು ಮತ್ತೆ ಹುರಿದುಂಬಿಸಿ ಆ ಫೀಲ್ಡಲ್ಲಿ ಎಕ್ಸೆಲ್ ಆಗಿರೋದಕ್ಕೆ ನೀವೇನಾದರೂ ಸಹಾಯ ಮಾಡಿದ್ದೀರಾ? ತುಂಬ ಜನ ಏನು ಮಾಡ್ತಾರೆ, ಇಲ್ಲೇ ಅವರು ಪ್ರಾಬ್ಲಮ್ ಆಗೋದು, ಅವ್ರು ಏನು ಮಾಡ್ತಾರೆ, ಎಂಟ್ರಿ ತಗೊಳ್ಳುವಾಗ ಅವರು ಯಾವುದೇ ಗೈಡೆನ್ಸ್ ಇಲ್ಲದೆ ಬಂದಿರ್ತಾರೆ, ಒಂದಷ್ಟು ಧೈರ್ಯದಿಂದ ಹೆಜ್ಜೆ ಹಾಕಿಬಿಟ್ಟಿರ್ತಾರೆ. ಆಮೇಲೆ ಗೊತ್ತಾಗುತ್ತೆ ಇದು ನಾವು ಅಂದ್ಕೊಂಡಷ್ಟು ಸುಲಭವಾಗಿಲ್ಲ, ಎಲ್ಲೋ ಒಂದು ಕಡೆ ಎಲ್ಲದಕ್ಕೂ ಒಂದು ಎಫರ್ಟ್ ಬೇಕೇ ಬೇಕು. ಸುಮ್ಮನೆ ಎಲ್ಲನೂ ನಾನೊಂದ್ಸಲ ಇವತ್ತು ಮಾಡ್ತೀನಿ, ನಾಳೆಯಿಂದ ತಾನೇ ನಡ್ಕೊಂಡು ಹೋಗುತ್ತೆ ಅನ್ನೋದು ಯಾವ ಬಿಸ್ನೆಸ್ಸಲ್ಲೂ ಇಲ್ಲ. ಪ್ರತಿದಿನ ಹೊಸ ಹೊಸ ಚಾಲೆಂಜಸ್ ಬರುತ್ತೆ ಲಾವಣ್ಯ ಅವರೇ. ಸೊ ಅದನ್ನು ಎದುರಿಸುವ ಧೈರ್ಯ ಅವ್ರಿಗಿರ್ಬೇಕು ಅಲ್ವಾ? ಒಂದು ಫೇಲ್ಯೂರ್ ಆದ್ರೆ ಅಡೆತಡೆ ಬಂದ್ರೇನೆ ಅಲ್ಲಿ ಆತ್ಮವಿಶ್ವಾಸ ಅವ್ರದ್ದು ಕುಂದತ್ತೆ. ಸೊ ಆ ಟೈಮಲ್ಲಿ ಅವರು ಕ್ವಿಟ್ ಆಗೋ ಚಾನ್ಸಸ್ ಇದೆ. ಅವಾಗನೇ ನಾವು ಈ ಮೆಂಟರ್ಶಿಪ್ ಅನ್ನೋ ಒಂದು ಪ್ರೋಗ್ರಾಮ್ ವ್ಯಕ್ತಿ ಅಥವಾ ಒಂದು ವಿಷಯನ ತಿಳಿಸೋದು. ನೀವು ಖಂಡಿತ ಭಯ ಪಡೋದು ಬೇಡ, ನಾವಿದ್ದೀವಿ, ನಾವು ನಡ್ಸ್ಕೊಂಡು ಬಂದಿರೋ ಎಂಪ್ಲಾಯೀಸ್ ಅಂದ್ರೆ ಆಂಟ್ರಪ್ರಿನರ್ಸ್ನ ಅವ್ರಿಗೆ ತೋರಿಸ್ತೀವಿ. ಇಲ್ಲಿ ನೋಡಿ, ಇವರು ನಿಮ್ಮ ಹಾಗೆ ಒಂದು ಕಡೆ ನಿಂತಿದ್ದವರು ಇವತ್ತು ಬಂದಿದ್ದಾರೆ. ನಾವು ನಿಮ್ಗೆ ನೀವು ಎಲ್ಲಿ ಸ್ಟ್ರಕ್ ಆಗಿದ್ದೀರಾ ಅಲ್ಲಿ ನಾವು ಗೈಡ್
ಗೈಡ್ ಮಾಡ್ತೀವಿ. ನಾವು ಈಗಾಗಲೇ ಹೇಳಿದೆ ಬಿಸ್ನೆಸ್ ಸಕ್ಸಸ್ ಮಂತ್ರ ನಮ್ಮ ಫೋರಮ್ ಇದೆ ಅಂತ, ಅಲ್ಲಿ ಪ್ರತಿದಿನ ನಾವು ರಿಕ್ವೆಸ್ಟ್ ಮಾಡ್ತೀವಿ, ನಿಮಗೆ ಎಲ್ಲಿ ಸ್ಟ್ರಕ್ ಆಗಿದ್ದೀರಾ, ಏನು ಪ್ರಾಬ್ಲಮ್ ಆಗ್ತಿದೆ ಅಂತ ನೀವೊಂದು ನಮಗೆ ಇಲ್ಲಿ ಒಂದು ಪ್ರಶ್ನೆನ ಕೇಳಿ, ಇದು ನಮ್ಮ ಬ್ರೈನ್ಗೆ ಫುಡ್ ಆಗತ್ತೆ, ನಾವು ನಿಮಗೆ ಸಲ್ಯೂಷನ್ ಕೊಡ್ತೀವಿ. ಸೊ ಹಾಗೆ ಎಷ್ಟೋ ಜನ ಬಿಸ್ನೆಸ್ ಬೇಡ ಅಂತ ನಿಂತಿದ್ದವರು ಹೊರಟಿದ್ದಾರೆ. ಅಷ್ಟೇ ಅಲ್ಲ, ಜೀವನನೇ ಇಲ್ಲದೆ ನಾನು ಸುಯಿಸೈಡ್ ಮಾಡ್ಕೋಬೇಕು ಅಂತ ಹೋಗಿದ್ದವರು ವಾಪಸ್ ಬಂದು ಬಿಸ್ನೆಸ್ ಮಾಡಿದಂತಹ ವ್ಯಕ್ತಿಗಳು ನಮ್ಮೊಂದಿಗಿದ್ದಾರೆ. ತುಂಬಾ ಜನರ ಬದುಕಿನಲ್ಲಿ ಬದಲಾವಣೆ ತರಲು ಪ್ರಯತ್ನ ಮಾಡ್ತಿದ್ದೀರಾ, ಕಾರಣರು ಆಗಿದ್ದೀರಾ. ಅದಕ್ಕೆ ಇದು ನಿಮ್ಗೆ ವೈಯಕ್ತಿಕವಾಗಿ ಯಾವ ರೀತಿ ತೃಪ್ತಿ ನೀಡಿದೆ? ಆತ್ಮ ಸಂತೃಪ್ತಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇದು ನನ್ನ ತಾಯಿಂದ ಬಂದ ಕೊಡುಗೆ. ಅವ್ರು ಯಾವಾಗ್ಲೂ ನನಗೆ ಹೇಳ್ತಾ ಇದ್ರು, ನೀನು ಮಾತ್ರ ಬೆಳೆದ್ರೆ ಸಾಲದು, ನಿನ್ನ ಸುತ್ತಮುತ್ತಲ ಜನನ ನಿನ್ನ ಜೊತೆ ಬೆಳೆಸ್ಬೇಕು ಅಂತ. ಹಾಗೆ ನಾನು ಒಂದು 4-6 ಜನಕ್ಕೆ ಬೆಳೆಸಿ ಅವರೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸಕ್ಸಸ್ ಆಗಿ ನನ್ನ ಕಣ್ಮುಂದೆ ನಿಂತಾಗ ಸಿಕ್ಕ ಆತ್ಮ ಸಂತೃಪ್ತ ಇದೆಯಲ್ಲ, ಅದೇ ನನ್ನ ಸಂತೋಷ ಕೊಡುವಂಥ ವಿಷಯ. ಇನ್ನೊಂದು ಮಾತನ್ನೆಲ್ಲ ಹೇಳಲೇಬೇಕು. ನಿಮ್ಮ ಸಾಧನೆಯನ್ನು ಗುರುತಿಸಿ ನೀವು ಇತ್ತೀಚೆಗೆ ಅಂದರೆ 2024ರಲ್ಲಿ ಕರ್ನಾಟಕ ಎಲಿವೇಟ್ 2024 ಅಂತಿಮ ಹಂತದ ಸ್ಪರ್ಧೆಯಾಗಿರೋದು ಒಂದು ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು. ಈ ಎಲಿವೇಟ್ ಪಯಣ ನಿಮ್ಮಲ್ಲಿ ಯಾವ ರೀತಿಯ ಆತ್ಮವಿಶ್ವಾಸ ಹೆಚ್ಚಿಸಿದೆ ಲಾವಣ್ಯ? ಆತ್ಮವಿಶ್ವಾಸನ ಒಂದು ಲೆವೆಲ್ಗೆ ತಗೊಂಡು ಹೋಗಿದೆ ಅಂತ ಹೇಳ್ಬೋದು. 3-4 ರೌಂಡ್ಸ್ ಇರುತ್ತೆ. ಅಲ್ಲಿ ಎಲ್ಲ ರೌಂಡ್ಸನ್ನು ನಾನು ಸಕ್ಸಸ್ ಆಗಿ ಫೈನಲಿಸ್ಟ್ ತನಕ ಬಂದಿದ್ದೆ. ಆಲ್ಮೋಸ್ಟ್ ಸ್ಯಾಂಕ್ಷನ್ನು ಆಗಿತ್ತು, ಬಟ್ ಅಲ್ಲಿ ಟೆಕ್ನಿಕಲ್ ಏನೋ ಗ್ಲಿಚ್ ಆಗಿ ಬರಲಿಲ್ಲ. ಬಟ್ ನಾನು ಆ ಲೆವೆಲ್ಗೆ ಹೋಗಿದ್ದೆ ಅಲ್ಲ, ನನಗೆ ಸ್ಯಾಂಕ್ಷನ್ ಆಗಿ ಫಂಡ್ ರೆಡಿ ಆಗಿದೆ ಅಂದಾಗ ನಾನು ಆ ಬಿಸ್ನೆಸ್ನ ಗೆದ್ದಷ್ಟು ನನಗೆ ಆತ್ಮವಿಶ್ವಾಸ ಬಂದಿದೆ. ಕರ್ನಾಟಕದ ಉದ್ಯಮಿಗಳ, ಎಸ್ಪೆಷಲಿ ನೀವು ಮಹಿಳೆಯರಿಗೆ ಸಪೋರ್ಟ್ ಮಾಡ್ತಿರೋದ್ರಿಂದ ಮಹಿಳಾ ಉದ್ಯಮಿಗಳ ಭವಿಷ್ಯವನ್ನು ನೀವು ಹೇಗೆ ನೋಡ್ತೀರಾ? ಯಾಕಂದರೆ ನೀವು ತುಂಬ ಜನರ ಜೊತೆ ಕೆಲಸ ಮಾಡಿದ್ದೀರಾ. ತುಂಬ ಜನ ಮಹಿಳೆಯರು, ಸಾಮಾನ್ಯ ಜೀವನವನ್ನು ನಡೆಸ್ತಿದ್ದ ಮಹಿಳೆಯರು ಉದ್ಯಮಿಗಳನ್ನಾಗಿ ಪರಿವರ್ತಿಸಲು ನೀವು ಕಾರಣಕರ್ತರಾಗಿದ್ದೀರಾ. ಮುಂದಿನ ದಿನಗಳಲ್ಲಿ ನೀವು ಅವರನ್ನು ಯಾವ ಹಂತದಲ್ಲಿ ನೋಡ್ತೀರಾ? ಹೇಗಿರ್ಬೇಕಂದ್ರೆ, ಅವರು ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ ಮನೆಯ ಜವಾಬ್ದಾರಿನ ಬಿಟ್ಟು ಬರಬಾರ್ದು. ಮನೆಯ ಜವಾಬ್ದಾರಿನ ನಿರ್ವಹಿಸ್ತಾ ಜೊತೆನಲ್ಲೇ ಅವರು ಸ್ವಾವಲಂಬಿಗಳಾಗಿ ಸ್ವತಂತ್ರವಾಗಿ ಬಿಸ್ನೆಸ್ನ ಮಾಡ್ತಾ ಹಣಕಾಸಿನಲ್ಲೂ ಒಂದು ಸ್ವಾವಲಂಬತೆಯನ್ನ ಪಡ್ಕೊಂಡು ಅವರು ಸ್ವತಂತ್ರವಾಗಿ ಒಂದು ಡಿಸಿಷನ್ ಮೇಕಿಂಗ್ ಬರಲೂಬೇಕು. ಎಟ್ ದ ಸೇಮ್ ಟೈಮ್ ಅವರು ಈಗ ಎಲ್ಲರೂ ಸಿಟಿಗೆ ಬಂದ್ಬಿಡ್ತಾ ಇದ್ದಾರೆ. ನಾನು ಯಾವಾಗಲೂ ಹೇಳೋದು, ನಿಮ್ಮ ಜಾಗದಲ್ಲಿ ನೀವು ಕಾಲೂರಿನಿಲ್ಲಿ, ಬೇರೂರಿನಿಲ್ಲಿ. ಮತ್ತೆ ಇನ್ನೊಂದು ಏನು ಹೇಳೋದಂದ್ರೆ, ನೀವು ಲೋಕಲೈಸೇಷನ್ ಅಂತ ಹೇಳ್ತೀವಿ. ನೀವು ಮಾಡಿದ್ದನ್ನು ಅಲ್ಲೇ ಕೊಂಡ್ಕೊಳ್ಳೋ ಹಾಗೆ, ಅಲ್ಲೇ ಉಪಯೋಗ ಹಾಗೆ ಮಾಡಬೇಕು. ನೀವು ಉದಾಹರಣೆಗೆ ನಾವೀಗ ಒಂದು ಎಕೋ ಫ್ರೆಂಡ್ಲಿ ಸ್ಯಾನಿಟರಿ ಪ್ಯಾಡ್ ಬಗ್ಗೆ ವರ್ಕ್ ಮಾಡ್ತಾ ಇದ್ದೀವಿ, ನಾನು ಮತ್ತು ನಮ್ಮ ಟೀಮು. ಅದು ಹೇಗೆ ಅಂದರೆ, ನಾವು SHGಗಳಿಗೆ ಒಂದು ಗುಂಪಿಗೆ ನಾವು ರಾ ಮೆಟೀರಿಯಲ್ ಕೊಟ್ಟು ಅವರು ಅಲ್ಲೇ ಪ್ಯಾಡನ್ನು ಮಾಡಿ ಅಲ್ಲಿ ಸುತ್ತಮುತ್ತ ಜನಗಳು ಅಲ್ಲೇ ಅದನ್ನು ಉಪಯೋಗಿಸ್ಕೋಬೇಕು. ಈ ಲಾಜಿಸ್ಟಿಕ್ ವರ್ಕ್ ಇದಾಗಬಾರ್ದು. ಬಟ್ ಅದನ್ನು ಅಲ್ಲೇ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಕಾಸ್ಟು ಕಡಿಮೆ ಆಗುತ್ತೆ ಮತ್ತು ಅಲ್ಲೇ ಲೋಕಲೈಸ್ ಆಗತ್ತೆ. ಇದೇ ರೀತಿ ನಾವು ಹಾಲಿಗೂ ಪ್ಲಾನ್ ಮಾಡ್ತಾ ಇದ್ದೀವಿ. ಈ ದೊಡ್ಡ KMF ಥರ ಮಾಡೋ ಬದಲು ಈಗ ಬರ್ತಾ ಇರೋದೇನು ಅಂದರೆ, ನಾಡಸುಗಳ ಹಾಲನ್ನು ಉಪಯೋಗಿಸಿ ಅಂತ. ಇದನ್ನು ಪ್ಯಾಕೇಜ್ ಎಲ್ಲ ಮಾಡಿದ್ರೆ ಮತ್ತೆ ಸೇಮ್ ಟ್ರ್ಯಾಪಲ್ಲಿ ಬರ್ತೀವಿ ನಾವು. ಹಾಗೆ ಮಾಡಬಾರ್ದು. ಅಲ್ಲೇ ಕರೆದ ಹಾಲನ್ನು ಅಲ್ಲೇ ನಮ್ಮೂರಿನಲ್ಲೇ ಹಂಚಿದ್ರೆ ಒಂದು ದೊಡ್ಡ ಬಿಸ್ನೆಸ್ ಆಗು ಮಾಡ್ಬೋದು, ಲೋಕಲೈಸ್ ಆಗುತ್ತೆ. ಇದು ನಮ್ಮ ಅಂದರೆ ನೀವು ಹೇಳೋ ಮಾತು ತುಂಬ ಶಕ್ತಿಯುತವಾಗಿದ್ದು. ಯಾಕಂದರೆ ನೀವು ಹೇಳಿದ್ರೆ ಸಿಟಿಗೆ ಬರ್ತಾರೆ ಅಂತ ಹೇಳಿ, ಅವ್ರು ಯಾವ ಹಳ್ಳಿಯಲ್ಲಿದ್ದಾರೆ, ಯಾವ ಗ್ರಾಮದಲ್ಲಿದ್ದಾರೆ, ಅಲ್ಲೂ ಒಂದು ಉದ್ಯಮ ಕ್ರಿಯೇಟ್ ಮಾಡೋ ಪೊಟೆನ್ಷಿಯಲ್ ಇರುತ್ತೆ ಅಂತ ನೀವು ಹೇಳ್ತಿದ್ದೀರಾ. ಖಂಡಿತ ಹೌದು. ಈಗ ನಮ್ಮ ಸ್ಕೀಮು ಅದೇ ಉದ್ದೇಶ. ನೀವು ಎಲ್ಲಿದ್ದೀರಾ ಅಲ್ಲಿಂದನೇ ಮಾಡಿ, ನಿಮ್ಮಲ್ಲೇ ನೀವು ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳಿ, ಅಲ್ಲೇ ಉಪಯೋಗಿಸಿ. ಇನ್ನೂ ಹೆಚ್ಚು ಮಾಡಿ ಅಲ್ಲಿಂದ ನೀವು ಸಿಟಿಗೆ ಕಳಿಸ್ಕೊಡಿ, ನಿಮ್ಮ ಜಾಗದಲ್ಲೇ ಮಾಡಿ. ಎಷ್ಟೋ ಕಂಪನಿಗಳು ಈಗಾಗಲೇ ನಾವು ಮೆಂಟರ್ಶಿಪ್ ಮಾಡ್ತಿರೋ ಕಂಪನಿಗಳು ನಾರ್ತ್ ಕರ್ನಾಟಕದಲ್ಲಿ ಲೋಕಲೈಸ್ ಹಳ್ಳಿನಲ್ಲಿ ಮಾಡ್ತಿದ್ದಾರೆ. ಯಾಕೆಂದರೆ ರಾ ಮೆಟೀರಿಯಲ್ ಅವರು ಅಲ್ಲಿನ ಕೃಷಿಕರಿಂದ ಪಡೆಯೋದ್ರಿಂದ ಅಲ್ಲೇ ಪ್ರೊಡಕ್ಷನ್ನು ಸಹ ಮಾಡ್ತಾರೆ. ಅವ್ರಿಗೆ ಕಡಿಮೆ ವೆಚ್ಚದಲ್ಲಿ ಪ್ರೊಡಕ್ಷನ್ ಆಗತ್ತೆ. ಪ್ಲಸ್ ಅವರು ಏನು ಎಂಪ್ಲಾಯೀಸ್ನ ತಗೊಳ್ಳೋದನ್ನ, ವರ್ಕರ್ಸ್ನ ಅವರು ಕಡಿಮೆ ದುಡ್ಡಿನಲ್ಲಿ ಅಲ್ಲೇ ತಗೊಳ್ಬೋದು. ಸೊ ಲೋಕಲ್ ಜನಗಳಿಗೆ ಕೆಲಸನೂ ಸಿಕ್ಕಿದ ಹಾಗಾಯಿತು, ಅಲ್ಲಿ ಪ್ರೊಡಕ್ಷನ್ನು ಆಯಿತು, ನೀವು ಅಲ್ಲೇ ಉಪಯೋಗಿಸಲಿಕ್ಕೂ ಆಯಿತು. ಲೋಕಲೈಸೇಷನ್ ಅಂತ ಏನು ಹೇಳ್ತೀವಿ ಅದನ್ನು ಅಲ್ಲೇ ಮಾಡ್ಕೊಳ್ಳಿಕ್ಕಾಯಿತು. ಹಾಗಾಗಿ ನಮ್ಮ ಉದ್ದೇಶ ಇರೋದು, ನೀವು ಬೆಂಗಳೂರಿಗೆ ಬನ್ನಿ ಅಥವಾ ಮೈಸೂರಿಗೆ ಬಂದು ಒಂದು ದೊಡ್ಡ ಯೂನಿಟ್ ಹಾಕಿ ಅನ್ನೋದಲ್ಲ. ನಿಮ್ಮ ಜಾಗದಲ್ಲೇ, ನಿಮ್ಮ ಇರೋ ಜಾಗದಲ್ಲೇ, ನಿಮ್ಮ ಮನೆಯಲ್ಲಿ
ಒಂದು ಪಕ್ಕದಲ್ಲಿ ಶೆಡ್ ಇದೆಯಾ, ಅಲ್ಲಿ ಸಣ್ಣದಾಗಿ ನೀಟಾಗಿ ಕೊಂಡು ಅಲ್ಲೇ ಮಾಡಿ, ಅಲ್ಲೇ ಸ್ವಾತಂತ್ರ್ಯರಾಗಿ, ಅಲ್ಲೇ ಹಣ ಗಳಿಸಿ ಉತ್ತಮವಾದ ಜೀವನ ನಡೆಸಿ ಅನ್ನೋದು ನಮ್ಮ ಉದ್ದೇಶ. ಲಾವಣ್ಯ ಅವರೇ, ಈ ಕಾರ್ಯಕ್ರಮವನ್ನ ಕೇಳ್ತಾ ಇರೋ ಎಲ್ಲಾ ಮಹಿಳೆಯರಿಗೆ ನಾನು ಮಾಡಬಲ್ಲೆ ಅನ್ನೋ ನಂಬಿಕೆಯನ್ನ ಇವತ್ತಿನ ಕಾರ್ಯಕ್ರಮದ ಮೂಲಕ ನೀವು ನೀಡಿದ್ದೀರಾ ಅನ್ನೋ ಭರವಸೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ತಮಗೂ ಧನ್ಯವಾದಗಳು. ಮಾರ್ಗದರ್ಶನದ ಮೂಲಕ ಬದುಕು ಕಟ್ಟುವವರು, ಉದ್ಯಮಶೀಲತೆ, ಸರ್ಕಾರದ ಯೋಜನೆಗಳ ಮೂಲಕ ಹೊಸ ಉದ್ಯಮಿಗಳಿಗೆ ಮಾರ್ಗದರ್ಶನ, ತರಬೇತಿ ನೀಡಿ ಬದಲಾವಣೆಯ ಧ್ವನಿಯಾಗಿರುವ ಲಾವಣ್ಯ ಸಿವಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರೊಂದಿಗೆ ಆಶಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.